ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ತಜ್ಞರ ಸಮಿತಿ ಭೇಟಿ. ಜಿಬಿಎ ಚೀಫ್ ಕಮಿಷನರ್ ಮಹೇಶ್ವರ ರಾವ್, ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್, ಬೆಸ್ಕಾಂ ಅಗ್ನಿಶಾಮಕ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟು ಕಾಮಗಾರಿಯ ಪ್ರಗತಿ ಪರಿಶೀಲನೆಯನ್ನ ತಜ್ಞರ ಸಮಿತಿ ಮಾಡಿದೆ. ಐಪಿಎಲ್ ಪಂದ್ಯ ನಡೆಸೋದಕ್ಕಾಗಿ ಈಗ ಸಿದ್ಧತೆಗಳಾಗ್ತಾ ಇದೆ. ಅದಕ್ಕೆಲ್ಲವೂ ಕೂಡ ತಯಾರಿಯಾಗಿದೆಯಾ, ಸಿದ್ಧ ಇದೆಯಾ ಕ್ರೀಡಾಂಗಣ ಅನ್ನೋದನ್ನ ಪರಿಶೀಲಿಸಬೇಕಾಗತ್ತೆ ಅನುಮತಿ ಕೊಡೋ ಮುನ್ನ. ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಒಂದು ಸಭೆ ಕೂಡ ಇದೆ, ಫೈನಲ್ ಡಿಸಿಷನ್ ಅಲ್ಲಾಗತ್ತೆ. ಅದಕ್ಕೂ ಮುನ್ನ ಕಾಮಗಾರಿಯ ಪ್ರಗತಿ ಪರಿಶೀಲನೆಯನ್ನ ತಜ್ಞರ ಸಮಿತಿ ಮಾಡಿದೆ. ಅಧಿಕಾರಿ ವರ್ಗ ಭೇಟಿ ಕೊಟ್ಟಿದೆ. ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ಭೇಟಿ ಕೊಟ್ಟಿದ್ದಾರೆ. ಜಿಬಿಎ ಚೀಫ್ ಕಮಿಷನರ್ ಮಹೇಶ್ವರ ರಾವ್ ಭೇಟಿ ಕೊಟ್ಟಿದ್ದಾರೆ. ಬೆಸ್ಕಾಂ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಕಳೆದ ಬಾರಿ ಐಪಿಎಲ್ ಪಂದ್ಯ ಗೆದ್ದು ಬೀಗಿದಂತಹ ಆರ್ಸಿಬಿ ಸಂಭ್ರಮಾಚರಣೆ ಬೆಂಗಳೂರಿನಲ್ಲಿ ಮಾಡುವಂತಹ ಸಂದರ್ಭದಲ್ಲಿ ದೊಡ್ಡ ಅನಾಹುತವೇ ಆಗೋಯಿತು. ಅದಕ್ಕೆ ಸಾಕ್ಷಿಯಾಯಿತು ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಾಂಗಣ. ಹಾಗಾಗಿಯೇ ಯಾವುದೇ ಪಂದ್ಯ ಇಲ್ಲ, ಯಾವುದೇ ಸಂಭ್ರಮಾಚರಣೆ ಇಲ್ಲ. ಈಗ ಮತ್ತೊಮ್ಮೆ ಹಾಗಿದ್ರೆ ಪಂದ್ಯ ಆಗತ್ತಾ? ಅದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಚಿನ್ನಸ್ವಾಮಿ ಕ್ರೀಡಾಂಗಣ ಸಜ್ಜಾಗಿದೆಯಾ? ಅದಕ್ಕೆ ಅವಕಾಶ ಸಿಗುವಂತಹ ಸಾಧ್ಯತೆಗಳಿದೆಯಾ? ಪರಿಶೀಲನೆ ಯಾವ ರೀತಿಯಲ್ಲಿ ಸಾಗ್ತಾ ಇದೆ? ಯಾರೆಲ್ಲ ಭೇಟಿ ಕೊಟ್ಟಿದ್ದಾರೆ ತಜ್ಞರ ಸಮಿತಿಯಿಂದ? ಪ್ರತಿಮಾ, ಈಗಾಗಲೇ ಸರ್ಕಾರ ಒಂದು ಎಕ್ಸ್ಪರ್ಟ್ ಕಮಿಟಿ ಅಂತ ಹೇಳಿ ಮಾಡಿದೆ. ಅಂದ್ರೆ ನಮ್ಮ ಬೆಂಗಳೂರಿನ ಜಿಬಿಎ ಕಮಿಷನರ್ ಆಗಿರುವಂತಹ ಮಹೇಶ್ವರ ರಾವ್ ಅವರ ನೇತೃತ್ವದಲ್ಲಿ ಮತ್ತೆ ಬೆಂಗಳೂರು ಪೊಲೀಸ್ ಆಯುಕ್ತರಾದಂತಹ ಸಿಮಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಇಬ್ಬರು ಹಿರಿಯ ಅಧಿಕಾರಿಗಳ ಅಡಿಯಲ್ಲಿ ಬೆಂಗಳೂರಿನ ಅಗ್ನಿಶಾಮಕ ಇಲಾಖೆ ಆಗ್ಬೋದು, ಬೆಸ್ಕಾಂ ಅವರಾಗ್ಬೋದು, PWD ಅವರಾಗ್ಬೋದು, ಎಲ್ಲಾ ಹಿರಿಯ ಅಧಿಕಾರಿಗಳನ್ನ ಒಳಗೊಂಡಂತ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನ ಮಾಡಿದೆ. ಈ ಕಮಿಟಿಯ ಕೆಲಸ ಏನಂತ ಅಂದ್ರೆ, ಇಲ್ಲಿ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿ ಸಾರ್ವಜನಿಕರು ವೀಕ್ಷಣೆ ಮಾಡ್ಲಿಕ್ಕೆ ಯೋಗ್ಯವಾದಂತ ವ್ಯವಸ್ಥೆಗಳನ್ನ ಮಾಡಿದಾರಾ ಇಲ್ವಾ ಅನ್ನೋದನ್ನ ವರದಿ ಕೊಡ್ಬೇಕಾದಂತದ್ದು ಸರ್ಕಾರಕ್ಕೆ ಕೆಲಸ. ಈ ಹಿಂದೆನೆ ಈ ಕಮಿಟಿ ಒಂದ್ಸಲ ಭೇಟಿಯನ್ನ ನೀಡಿ ಒಂದು ಪ್ರಾಥಮಿಕ ವರದಿಯನ್ನ ಕೊಟ್ಟಿತ್ತು. ಏನಂತ ಅಂದ್ರೆ, ಕಾಮಗಾರಿಗಳು ನಡೀತಾ ಇದಾವೆ, ಈ ಕಾಮಗಾರಿಗಳೆಲ್ಲವೂ ಪೂರ್ಣ ಆದ್ರೆ ಮೇಕಲ್ ಡಿ ಕುನ್ನ ಅವರ ಒಂದು ಏನು ಮಾರ್ಗಸೂಚಿಗಳಿತ್ತು ಅದನ್ನ ಫಾಲೋ ಮಾಡುವ ರೀತಿಯಲ್ಲಿ ಪೂರ್ಣ ಆದ್ರೆ ಆಡಿಸ್ಬೋದು ಅನ್ನೋ ರೀತಿಯಲ್ಲಿ ಒಂದು ಒಪಿನಿಯನ್ ಕೊಟ್ಟಿದ್ರು. ಅದಕ್ಕೋಸ್ಕರನೇ ಸರ್ಕಾರ ಈ ಹಿಂದೆ ಅವ್ರಿಗೆ ಒಂದು ಷರತ್ತುಗಳ ಅನ್ವಯವಾದಂತ ಒಂದು ಅನುಮತಿಯನ್ನ ಕೊಟ್ಟಿತ್ತು. ಈ ಕೆಲಸ ಕಾಮಗಾರಿಗಳ ಅಂದ್ರೆ ಗೇಟ್ ಅಗಲೀಕರಣ ಮಾಡುವಂತದ್ದು, ಎಮರ್ಜೆನ್ಸಿ ರೆಸ್ಪಾನ್ಸ್ಗೆ ಸಮಯಾವಕಾಶ ಅಂದ್ರೆ ಹೋಗ್ಲಿಕ್ಕೆ ಜಾಗವನ್ನ ಮಾಡ್ಕೊಡುವಂತದ್ದು, ಫೈರ್ ಇಂಜಿನ್ ಓಡಾಡುವಂತ ವ್ಯವಸ್ಥೆಯನ್ನ ಮಾಡ್ಕೊಡುವಂತದ್ದು, ಮೆಟ್ಟಿಲುಗಳನ್ನ ಅಗಲೀಕರಣ, ಗೇಟ್ಗಳ ಅಗಲೀಕರಣ, ಇವೆಲ್ಲದನ್ನ ಮಾಡ್ಲಿಕ್ಕೆ ಒಂದಷ್ಟು ಕೆಲಸಗಳು ನಡೀತಾ ಇತ್ತು. ಈಗ ನಿನ್ನೆ ಗೃಹ ಸಚಿವರನ್ನ RCBಯ ಮ್ಯಾನೇಜ್ಮೆಂಟ್ ಮತ್ತೆ KFC ಅಧಿಕಾರಿಗಳು ಭೇಟಿ ಆದ ಬಳಿಕ ಈಗ ಮತ್ತೆ ಆ ಒಂದು ಎಕ್ಸ್ಪರ್ಟ್ ಕಮಿಟಿ ಇವತ್ತು ಭೇಟಿಯನ್ನ ಕೊಟ್ಟಿದೆ. ಎಕ್ಸ್ಪರ್ಟ್ ಕಮಿಟಿ ಭೇಟಿಯನ್ನ ಕೊಟ್ಟು ಕಾಮಗಾರಿ ಯಾವ ಹಂತದಲ್ಲಿದೆ ಮತ್ತೆ ಟೂರ್ನಮೆಂಟ್ ಸ್ಟಾರ್ಟ್ ಆಗೋದ್ರೊಳಗಡೆ ಇವರು ಕಾಮಗಾರಿಯನ್ನ ಮುಗಿಸ್ಲಿಕ್ಕೆ ಸಾಧ್ಯವಾ, ಮುಗಿಸ್ತಿದ್ದಾರಾ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡ್ಲಾಗುತ್ತೆ. ಈ ಕಮಿಟಿ ನೀಡುವಂತ ಒಪಿನಿಯನ್ ಮೇಲೆನೆ ಮುಂದೆ ಟೂರ್ನಮೆಂಟ್ ಆಯೋಜನೆ ಆಗತ್ತೆ ಆಗಲ್ಲ ಎಲ್ಲವೂ ನಿರ್ಧಾರ ಆಗುವಂತದ್ದು. ಪ್ರತಿಮಾ, ಈಗ ಸದ್ಯಕ್ಕೆ ಈಗ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಗೃಹ ಸಚಿವರಿಗೆ ಇನ್ನೊಂದು ವರದಿಯನ್ನ ಇವತ್ತು ಸಂಜೆ ಒಳಗಾಗಿ ಅಥವಾ ನಾಳೆ ವರದಿಯನ್ನ ಕೊಡ್ತಾರೆ. ನಂತರದಲ್ಲಿ ಅದರ ಪರಿಶೀಲನೆಯನ್ನ ಮಾಡಿದ್ಮೇಲೆ ತೀರ್ಮಾನಗಳಾಗ್ತವೆ. ಸದ್ಯಕ್ಕೆ ತಾತ್ಕಾಲಿಕವಾದಂತ ಅನುಮತಿ ನೀಡಲಾಗಿದೆ ಈಗಾಗ್ಲೇ. ಆದ್ರೆ ಆ ತಾತ್ಕಾಲಿಕ ಅನುಮತಿಗೆ ತಕ್ಕಂತೆ ಇವರು ಕೆಲಸವನ್ನ ಮುಂದುವರಿಸಬೇಕು, ಕೆಲಸವನ್ನ ಪೂರ್ಣಗೊಳಿಸಬೇಕು. ಇದು ಸದ್ಯಕ್ಕಿರುವಂತ ಚಾಲೆಂಜ್. ಥ್ಯಾಂಕ್ ಯು ಪ್ರಜ್ವಲ್ ತಮ್ಮ ಮಾಹಿತಿಗೆ.